ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡತಿ ದಿವ್ಯಾ. ಫ್ರೆಂಡ್ಸ್, ಈಗಿನ್ನೂ ಪೂಜೆ ಮುಗಿಸ್ದೆ, ಮಕ್ಕಳು ಕೂಡ ಸ್ಕೂಲ್ಗೆ ಹೊರಟ್ರು. ಸೊ ನೋಡ್ತಾ ನೋಡ್ತಾ ಟೈಮ್ ಆಗೇ ಹೋಯಿತು ಮನೆ ಕೆಲಸ ಎಲ್ಲ ಮಾಡೋಷ್ಟರಲ್ಲಿ. ಇದೇ ನೋಡಿ ನನ್ನ ಪುಟ್ಟ ಮನೆ, ನನ್ನ ಪುಟ್ಟ ಪ್ರಪಂಚ. ಫ್ರೆಂಡ್ಸ್, ಆ್ಯಕ್ಚುಲಿ ಇದು ನಮ್ಮದು ಓಲ್ಡ್ ಸೋಫಾ. ಓಲ್ಡ್ ಅಂದರೆ ತುಂಬ ಓಲ್ಡ್ ಅಂತಲ್ಲ, ನಾನೊಂದು ಸ್ವಲ್ಪ ಕಲರ್ ಚೇಂಜ್ ಮಾಡಿಸೋಣ ಅಂಥೇಳಿ ಸೋಫಾ ಸ್ವಲ್ಪ ಬೇರೆ ಕಲರ್ ಹಾಕ್ಸ್ಲಿಕ್ಕೆ ಅಂತೇಳಿ ಕೊಟ್ಟಿದ್ದೆ ಅವ್ರಿಗೆ. ಅವ್ರು ಇವತ್ತು ಬರ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಮಕ್ಕಳು ಬರೋಷ್ಟರಲ್ಲಿ ಕೆಲಸ ಮುಗಿಸ್ದೆ. ನೋಡಿ, ನಾನು ಹೇಳೋಷ್ಟರಲ್ಲೇ ಅವರು ಕೂಡ ಬಂದುಬಿಟ್ರು. ಮಕ್ಕಳು ಕೂಡ ಸ್ಕೂಲಿಂದ ಬಂದೇ ಬಿಟ್ಟರು. ಮಮ್ಮಿ ಬಂತ ಅಂತ ಬಂದ ಕೂಡಲೇ ಕೇಳಿದ್ರು. ಇನ್ನೂ ಇಲ್ಲಪ್ಪ ಅನ್ನೋಷ್ಟರಲ್ಲಿ ಅವರು ಬಂದರು. ನೋಡಿ, ನಮ್ಮ ಲಡ್ಡು ಆಗಲೇ ಆ ಕವರೆಲ್ಲ ತೆಗಿಬೇಕು. ನಮ್ಮ ಮನೆ ಪುಟ್ಟ ಯಜಮಾನ್ರಲ್ವ, ಅವ್ರಿಗೆ ಉತ್ಸಾಹ ಉಲ್ಲಾಸ ಎರಡೂ ಜಾಸ್ತಿ. ಸೊ ಅವರ ಸಂತೋಷಕ್ಕೆ ಅಡ್ಡಿ ಬರದೆ, ಆಯ್ತಪ್ಪ ನೀನು ಇಷ್ಟದಂತೆ ಮಾಡು ಅಂತ ಹೇಳಿದೆ. ಸೊ ಫಸ್ಟ್ ಇದ್ದಿದ್ದು ಸೋಫಾ ಕಲರು ಕ್ರೀಮು, ಇವಾಗ ತೊಗೊಂಡಿರೋದು ಸ್ವಲ್ಪ ಸ್ಕೈ ಬ್ಲೂ ಟೈಪ್. ಯಾಕಂದರೆ ಇದು ನಮ್ಮದು ಬೆಡ್ಗೂ ಮ್ಯಾಚ್ ಆಗುತ್ತೆ ಮತ್ತು ಕಲರ್ ಕೂಡ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂತ ತೊಗೊಂಡೆ. ಹೇಗನ್ನಿಸ್ತು ಕಲರ್ ಚೆನ್ನಾಗಿದೆಯಾ ಅಂತ ನೀವೇ ಹೇಳಿ. ಹಾಗೆ ರೂಮಲ್ಲಿ ಸುಮ್ಮನೆ ಕೆಲಸ ನೋಡ್ತಿದ್ದೆ. ಶಶಾಂಕ್ ಇದ್ಕಿದಂಗೆ ಬಂದು, ಮಮ್ಮಿ ಬನ್ನಿ ಒಂದು ಸರ್ಪ್ರೈಸ್ ಇದೆ ಅಂದರು. ಯೂಶ್ವಲಿ ನನ್ನ ಮಕ್ಳು ಈ ಥರ ಸರ್ಪ್ರೈಸ್ ಯಾವತ್ತೂ ಕೊಡಲ್ಲ. ಬರ್ಡೇನೂ ಇಲ್ಲ, ಏನೂ ಇಲ್ಲ, ಯಾಕೆ ಈ ಥರ ಅಂತ ಅಂದ್ಕೊಂಡೆ. ಬನ್ನಿ ಏನೋ ತೋರಿಸ್ಬೇಕು ಅಂತಂದರು. ಸರಿ ನೋಡೇ ಬಿಡೋಣ ಅಂಥೇಳಿ ಅವ್ರು ಹೇಳ್ದಂತೆ ನಾನು ಮುಂದೆ ಮುಂದೆ ಹೋದೆ. ಆಮೇಲೆ ನೋಡಿದ್ರೆ ಕೂತ್ಕೊಳ್ಳಿ ಮಮ್ಮಿ ಅಂತಂದರು. ಕೂತ್ಕೊಂಡು ಅವರು ಕೈ ತೆಗೆದ್ರು. ನಾನು ನೋಡಿದೆ. ಏನು ಅಂತ ಕೇಳಿದ್ದಕ್ಕೆ, ಮಮ್ಮಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸೋಫಾ, ಪಿಲ್ಲೋ ಕವರ್ಸ್ ಎಲ್ಲ ಇಟ್ಟು ಅರೇಂಜ್ ಮಾಡಿದ್ದೀವಿ, ಹೇಗೆ ಕಾಣಿಸ್ತಿದೆ ಅಂದರು. ನನಗೂ ಕೂಡ ತುಂಬ ಖುಷಿ ಆಯಿತು. ಪಿಲ್ಲೋ ಕವರ್ಸ್ ಎಲ್ಲ ಇಟ್ಟ ಮೇಲೆ ಸೋಫಾ ಲುಕ್ ಇನ್ನೂ ತುಂಬ ಎನ್ಹಾನ್ಸ್ ಆಗಿತ್ತು. ಸೊ ಹಾಗಾಗಿ ಸೋಫಾ ಇದೇ ರೀತಿ ಇನ್ನೂ ತುಂಬ ದಿವಸ ಇರಲ್ಲ, ಯಾಕಂದರೆ ಮಕ್ಕಳಿರೋ ಮನೆ ಅಲ್ವಾ, ಗಲೀಜಾಗಿಬಿಡುತ್ತೆ. ಅದಕ್ಕೆ ನಾನು ಹೇಳಿದೆ, ಬಾಪ ಒಂದು 4 ಪಿಕ್ಸ್ ತಗೊಳ್ಳೋಣ ಅಂಥೇಳಿ. ಆನಂತರ ನೋಡಿ, ಒಂದು ಪುಟ್ಟ ಫೋಟೋಶೂಟ್ ನಂದು ನನ್ನ ಮಕ್ಕಳದು ಫೋಟೋಸ್ ಈ ರೀತಿ ಬಂತು. ನನಗೂ ತುಂಬ ಖುಷಿಯಾಯಿತು. ಮತ್ತೆ ಮತ್ತೆ ನಾವು ಹುಡುಕಿದ್ರೂ ಕೂಡ ಇಂಥ ಪಿಕ್ಸ್ ಮತ್ತೆ ಸಿಗಲ್ಲ, ಬಿಕಾಸ್ ಅಷ್ಟು ಬೇಗ ಆಗಲಿ ಗಲೀಜಾಗ್ಬಿಟ್ಟಿರುತ್ತಲ್ವಾ. ಸ್ನೇಹಿತರೆ, ನಾನು ಲಾಸ್ಟ್ ಟೈಮ್ ಇಂಟ್ರೊಡಕ್ಷನ್ ವಿಡಿಯೋ ಮಾಡಿದ್ನಲ್ಲ, ಅದಾದಮೇಲೆ ನನಗಿಬ್ಬರು ರಿಕ್ವೆಸ್ಟ್ ಮಾಡಿದ್ರು, ಮೇಡಮ್ ನಿಮ್ಮ ಮಕ್ಕಳನ್ನ ಕೂಡ ಇಂಟ್ರೊಡ್ಯೂಸ್ ಮಾಡಿ ಅಂಥೇಳಿ. ಹಾಗಾಗಿ ಈ ಕಡೆ ಒಬ್ಬರನ್ನ ಕೂರಿಸ್ಕೊಂಡಿದ್ದೀನಿ. ಇವ್ರು ನಮ್ಮ ದೊಡ್ಡ ಮಗ ಶಶಾಂಕ್ ಅಂಥೇಳಿ, ಮತ್ತು ಇವರು ನಮ್ಮ ಎರಡನೇ ಮಗ ಚಿಕ್ಕವರು, ಎಲ್ರಿಗೂ ತುಂಬ ಪೆಟ್ಟು, ಶ್ರೇಯಾಂಕ್ ಅಂಥೇಳಿ. ನಾವು ಪ್ರೀತಿಯಿಂದ ಲಡ್ಡು ಅಂತ ಕರಿತೀನಿ ಅವನ್ನ. ಓಕೆ, ಲಾಸ್ಟ್ ಟೈಮು ನಿಮಗೆ ಗೊತ್ತಿರುತ್ತೆ, ನಾನೊಂದು ಇಂಟ್ರೊಡಕ್ಷನ್ ಬ್ಲಾಗ್ ಮಾಡಿದ್ದೆ. ಇದು ನಮ್ಮ ಪುಟ್ಟ ಕುಟುಂಬ, ನಾನು ನನ್ನಿಬ್ಬರು ಮಕ್ಕಳು. ಸದ್ಯಕ್ಕೆ ನಮ್ಮ ಫ್ಯಾಮಿಲಿಲಿರೋದು 3 ಮೆಂಬರ್ಸ್, ಆಲ್ 3 ರೋಸಸ್ ನಿಮ್ಮ ಮುಂದೆ. ಇಬ್ಬರು ಕೂಡ ಓದ್ತಾ ಇದ್ದಾರೆ. ಇವರು 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ, ಇವರು 6th ಸ್ಟ್ಯಾಂಡರ್ಡ್ ಓದ್ತಿದ್ದಾರೆ. ಇಬ್ಬರೂ ಒಂದೇ ಸ್ಕೂಲ್ಗೆ ಹಾಕಿದ್ದೀನಿ, ಯಾಕಂದರೆ ಟೈಮಿಂಗ್ಸ್ ಆಗಲಿ ಅಥವಾ ಬೇರೆ ಕರಿಕ್ಯುಲರ್ಸ್ ಆ್ಯಕ್ಟಿವಿಟಿ ಆಗಲಿ ಎರಡೂ ಕೂಡ ಮ್ಯಾಚ್ ಆಗುತ್ತೆ ಅಂಥೇಳಿ. ಆ್ಯಕ್ಚುಲಿ ಇವರಿಬ್ಬರು ಇಂಟ್ರೊಡಕ್ಷನ್ ಮಾಡೋದ್ರ ಜೊತೆಗೇ ಇವತ್ತಿವರು ತುಂಬ ಬ್ಯುಸಿ. ನನ್ನ ಮಗ ನನ್ನ ಕೈಗೆ ಸಿಗಲ್ಲ, ಸದಾಕಾಲ ಆಟ, ಆಮೇಲೆ ಪೇಷನ್ಸ್ ಇಲ್ಲ ಅವ್ರಿಗೆ. ಫ್ರೆಂಡ್ಸು ಗೊತ್ತಲ್ಲ, ಟೀನೇಜ್ ಹುಡುಗರು ಹೇಗಿರ್ತಾರೆ ಅಂಥೇಳಿ. ಹಾಗೆ ಅವರು, ನಾನೇ ಹೇಳಿದೆ, ಇಲ್ಲಪ್ಪ ಈ ಥರದ್ದೊಂದು ವಿಡಿಯೋ ಮಾಡೋದಿದೆ, ಸ್ವಲ್ಪ ವೆಯ್ಟ್ ಮಾಡಿ ಅಂಥೇಳಿ. ಸಾಲದೇ ಇರೋದಕ್ಕೆ ಅವ್ರು ಇವತ್ತು ಸ್ಕೂಲಿಂದ ಟ್ರಿಪ್ಪಿಗೆ ಹೋಗ್ತಿದ್ದಾರೆ. ಎಲ್ಲಿ ಮಗನೇ? ಹೈದ್ರಾಬಾದ್. ಎಸ್, ಫಸ್ಟ್ ಟೈಮ್ ಸ್ಕೂಲಿಂದ ಟ್ರಿಪ್ಗೆ ಹೋಗ್ತಾ ಇರೋದು ಅವ್ರು. ಆ್ಯಕ್ಚುಲಿ ಅಂದರೆ ಒಂದು ಏಜು, ಸ್ಕೂಲ್ ಡೇಸ್ ಮೆಮೊರೀಸ್ ಆಗಿರ್ಬೋದು, ಫ್ರೆಂಡ್ಸ್ ಜೊತೆ ಆಚೆ ಹೋಗೋದಾಗಿರ್ಬೋದು, ಅವ್ರು ಯಾವುದೋ ಒಂದು ಪ್ಲೇಸ್ ನೋಡಿರೋದಾಗಿರ್ಬೋದು, ಇದೆಲ್ಲ ಅವ್ರ ಲೈಫಲ್ಲಿ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ನಾವು ಆ್ಯಸ್ ಎ ಫ್ಯಾಮಿಲಿ ಕರ್ಕೊಂಡು ಹೋಗ್ಬೋದು, ಬಟ್ ಫ್ರೆಂಡ್ಸ್ ಜೊತೆ ಹೋಗೋದು, ಸ್ಕೂಲ್ ಜೊತೆ ಹೋಗೋದು, ಆ ಮೆಮೊರೀಸ್ ಎಲ್ಲ ನನ್ನ ಮಗ ಮಿಸ್ ಮಾಡ್ಕೊಳ್ಳೋದು ಕೂಡ ನನಗೂ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಐ ಥಾಟ್ ಓಕೆ ಫೈನ್, ಹೋಗಿ ಬರಲಿ ನನ್ನ ಮಗ, ಎಂಜಾಯ್ ಮಾಡಲಿ ಅಂಥೇಳಿ. ಸೊ ಹೈದ್ರಾಬಾದ್ ಒಂದೇ ಪ್ಲೇಸಾ? ಹೈದ್ರಾಬಾದಲ್ಲಿ ರಾಮೋಜಿ ಫಿಲಮ್ ಸಿಟಿ ಆಗಿರ್ಬೋದು, ಅದೇ ಹೈದ್ರಾಬಾದಲ್ಲಿ ಯಾವ್ಯಾವ ಪ್ಲೇಸಸ್ ಇದೆಯೋ ಆ ಪ್ಲೇಸಸ್ಗೆ ಹೋಗ್ತಾ ಇದ್ದಾರೆ. ಐ ಥಿಂಕ್ ಪ್ರಾಬಬ್ಲಿ 4 to 5 days ಅಲ್ಲ. ಅವರಿವತ್ತು ನಾಳೆ ಹೋಗ್ತಾ ಇದ್ದಾರೆ. ಸೊ ಆಲ್ ದಿ ಬೆಸ್ಟ್, ವಿಶ್ ಯು ಎ ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಎಂಜಾಯ್ ಮಾಡು ಚೆನ್ನಾಗಿ, ಜಂಕ್ ಫುಡ್ಸ್ ಎಲ್ಲ ತಿನ್ನೋಕ್ಕೆ ಹೋಗಬೇಡ ಆಯಿತಾ. ಸ್ವಲ್ಪ ಫ್ರೆಂಡ್ಸ್ ಜೊತೆ ಸೇರಿ ಟೀಚರ್ಸ್ಗಾಗಲಿ ಬೇರೆಯವ್ರಿಗಾಗಲಿ ತೊಂದರೆ ಕೊಡಬೇಡ. ನಾನು ಗದ್ರಕ್ಕಿಲ್ಲ ಅಂಥೇಳಿ ಬಾಲ ಬಿಚ್ಚಬೇಡ. ಆ್ಯಸ್ ಎ ಮದರ್ ಏನೇನು ಹೇಳಬೇಕೋ ಅದನ್ನೆಲ್ಲ ಹೇಳಿ ಕಳಿಸಿರ್ತೀನಿ. ಮತ್ತು ಶ್ರೇಯು, ಆಮೇಲೆ ಇವ್ರಿಗೆ ಕೋಪ,
ಅವ್ರನ್ನ ಮಾತ್ರ ಕಳಿಸ್ತಾ ಇದ್ದೀನಿ, ಇವ್ರನ್ನ ಕಳಿಸ್ತಾ ಇಲ್ಲ ಅಂತ. ನಾನು ಅದೇ ಹೇಳಿದ್ದೀನಿ, ಅವ್ರಿಗೂ ಒಂದು ಏಜ್ ಬರುತ್ತೆ, ಒಂದು ಟೈಮ್ ಬರುತ್ತೆ. ಅವ್ರಿಗೂ ಇಲ್ಲೇ ಎಲ್ಲಾದರೂ ಕರ್ಕೊಂಡು ಹೋಗಂಗಿದ್ದಿದ್ರೆ ಕಳಿಸಿರ್ತಿದ್ದೆ. ಅಣ್ಣನ ಮಾತ್ರ ಕಳಿಸ್ತೀಯಾ ಅಂತ ಅವ್ರಿಗೆ ಬೇಜಾರು. ಹೌದಾ ಶ್ರೇಯು? ನೀನು ಹೇಳಿದ್ಯಾ ತಾನೇ ನನಗೆ ಅಲ್ಲ? ಓಕೆ, ಹೇಳು, ಪರವಾಗಿಲ್ಲ. ಹೌದು ನಾನು ಹೇಳಿದ್ದೀನಿ ಅಂತ. ಹೇಳಿದ್ಯಾ ಹೇಳಿಲ್ವಾ? ಹೌದು, ನಾನು ಹೇಳಿದ್ದೀನಿ. ಓಕೆ, ಅವ್ರಿಗಿಲ್ಲೇ ಪುಟ್ಟದಾಗಿ ಬ್ಯಾಂಗ್ಳೂರು ಸರೌಂಡಿಂಗ್ಸಲ್ಲೇ, ಬಿಡಿ ಇದನ್ನು ತಪ್ಕೊಂಡು ಕೂತ್ಬಿಟ್ಟಿದ್ಯಾ, ಬ್ಯಾಂಗ್ಳೂರು ಸರೌಂಡಿಂಗ್ಸಲ್ಲೇ ಕರ್ಕೊಂಡೋಗಿದ್ದಾರಾ? ಎಲ್ಲಿಗೆ? ಮರ್ತೋಯ್ತು. ಅದಕ್ಕೆ ನೋಡು, ಈಗ ಮರ್ತೋಗ್ತೀಯಾ, ಅದು ಮೆಮೊರಿಲ್ ಸ್ಟೋರ್ ಆಗಲ್ಲ ಅಂತಾನೆ ಅವ್ರು ದೂರ ಕರ್ಕೊಂಡು ಹೋಗ್ತಿಲ್ಲ. ಈ ಏಜಿಗೆ ಬಂದರೆ ಮೆಮೊರಿಲ್ ಸ್ಟೋರ್ ಆಗುತ್ತೆ. ಓಕೆ. ಸೊ ಅವರಿಗೆ ಬೇಜಾರು. ಹಾಗಾಗಿ ನಾನೇ ಹೇಳ್ತಾ ಇದ್ದೀನಿ, ಲಡ್ಡುಮಾ ನೀನು ಸ್ವಲ್ಪ ದೊಡ್ಡವನಾದ್ಮೇಲೆ ಕಳಿಸ್ತೀನಿ ಅಂತ. ಓಕೆ ಶ್ರೇಯು, ಅಣ್ಣನ ಕಳಿಸ್ಕೊಡೋಣ, ಅವ್ನು ಆರಾಮಾಗಿ ಹೋಗಿ ಬರಲಿ ಅಲ್ವಾ? ಇಬ್ಬರಿಬ್ರನ್ನ ಕಳಿಸಿದ್ರೆ ನಾನು ಒಬ್ಳೇ ಆಗಿ ಹೋಗ್ತೀನಿ, ಮತ್ತು ಇಬ್ಬರಿಬ್ರಿಗೂ ರೊಕ್ಕ ಕೊಡಬೇಕಲ್ಲ, ಮಮ್ಮಿಗೆ ಅದು ತ್ರಾಸಾಗುತ್ತೆ. ಹಾಗಾಗಿ ಅವ್ರಿಗೂ ಅರ್ಥ ಆಗುತ್ತೆ, ಸ್ಕೂಲ್ನವ್ರಿಗೆ ಅರ್ಥ ಆಗುತ್ತೆ, ನಿಮ್ಮಿಬ್ರಿಗೆ ಅರ್ಥ ಆಗ್ತಿಲ್ಲ ಅಲ್ವಾ ಫ್ರೆಂಡ್ಸ್? ಏನು ಹೇಳ್ತೀರಾ? ಓಕೆ ಶಶಾಂಕ್, ಇವಾಗ ನೀನು ಟ್ರಿಪ್ ಹೋಗ್ತಿದ್ದೆ ಅಲ್ವಾ, ನಿಂದು ಲಿಸ್ಟ್ ಏನೋ ಕೊಡ್ತಿದ್ದಲ್ಲ, ಏನು ಲಿಸ್ಟ್? ಇನ್ನೂ ಏನಿದೆ ಬ್ಯಾಲೆನ್ಸ್ ಹೇಳಪ್ಪ? ಶಾಪಿಂಗೇ ಮೇನಿಗಿರೋದು. ಶಾಪಿಂಗು, ಶೂಸಿಂದ ಹಿಡಿದು ಶರ್ಟ್ ಪ್ಯಾಂಟ್ ಎಲ್ಲ ಬೇಕು ನನಗೆ. ಶೈವ್, ನಿಮ್ಮ ಅಣ್ಣನ ಹತ್ರ ಶೂಸು ಬಟ್ಟೆ ಇಲ್ವಪ್ಪ? ಇದೇನು ಯೂಸ್ ಮಾಡಲ್ಲ, ಎಲ್ಲ ಹೊಸದೇ ಬೇಕು. ಎಲ್ಲ ಹೊಸದೇ ಬೇಕು. ಈ ಹೊಸ ತಗೊಳ್ಳೋ ಐಡಿಯಾನ ನಿನ್ನ ತಲೆಯಲ್ಲಿ ತುಂಬಿದವ್ರು ಯಾರು? ಫ್ಯಾಷನ್, ಈಗಿರೋ ಫ್ಯಾಷನ್ನೇ ಅದಲ್ಲ. ಫ್ಯಾಷನ್ನು ಸ್ಕೂಲ್ನವ್ರು ಹೇಳಿದಾರಾ ಹೊಸ ಬಟ್ಟೆ ತರಲಿಲ್ಲ ಅಂದರೆ ಟ್ರಿಪ್ ಕರ್ಕೊಂಡೋಗಲ್ಲ ಅಂತ? ಹಂಗೇನಿಲ್ಲ, ಬರ್ತಡೇನೂ ಹತ್ರ ಬರ್ತಿದ್ದಾರೆ, ಅದಕ್ಕೆ ಒಂದೇ ಸರಿ ಶಾಪಿಂಗ್ ಮಾಡ್ಬೋದಲ್ಲ. ಆ್ಯಕ್ಚುಲಿ ಈ ಮಂತ್ ಅವ್ರದ್ದು ಬರ್ಡೇ ಕೂಡ ಇದೆ. ಸೊ ಅದಕ್ಕೆ ಅವ್ರನ್ನ ನಾನು ಕೇಳಿದ್ರು, ಮಮ್ಮಿ ಬರ್ಡೇಗೆ ಕೊಡಿಸ್ತೀರಲ್ವಾ, ಅದನ್ನು ಸೇರಿಸಿ ನಾನು ಟ್ರಿಪ್ಪಿಗೆ ಕೊಡಿಸ್ಬಿಡಿ ಅಂಥೇಳಿ. ಹಂಗೆ ಹೇಳಿದ್ದಷ್ಟೇ. ಬರ್ಡೇಗೆ ಅಂತ ಒಂದು ಡ್ರೆಸ್ ಆಲ್ರೆಡಿ ನಾನು ಲಾಸ್ಟ್ ಟೈಮ್ ತೊಗೊಂಡಿದ್ದೇ ಇದೆ, ನೋಡೋಣ ಅದನ್ನು ಬೇಕಾದರೆ ಇಡೋಣ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಶಾಪಿಂಗ್ ಎಲ್ಲಿ ಹೋಗೋಣ, ಬೇಗ ಟೈಮ್ ಆಗುತ್ತಲ್ವಾ? ಇದಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀನಿ, ಇಲ್ಲೇ ಎಲ್ಲಾದರೂ ನಿಯರ್ ಬೈ ಶಾಪಿಂಗ್ ಇದಕ್ಕೆ. ಸೊ ಹಾಗಾಗಿ ಎಲ್ಲಿ ಹೋಗೋದು, ಏನು ಮಾಡೋದು ಅಂಥೇಳಿ ಹತ್ರದಲ್ಲೇ ಹೋಗೋಣ, ತುಂಬ ದೂರ ಹೋಗೋದಕ್ಕೆ ಟೈಮ್ ಇಲ್ಲ, ಯಾಕಂದರೆ ನಾಳೆನೇ ಹೊರಡ್ತಾ ಇದ್ದಾರಲ್ವಾ. ಹಾಗಾಗಿ ನಿಯರ್ ಬೈ ಪ್ಲೇಸ್ ಯಾವುದು ಏನು ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಹೋದ್ಮೇಲೆ ಇವ್ರು ಯಾವ ಡ್ರೆಸ್ ಸೆಲೆಕ್ಟ್ ಮಾಡ್ತಾರೆ ಅದನ್ನೆಲ್ಲ ತೋರಿಸ್ತೀನಿ. ಈಗ ಸದ್ಯಕ್ಕೆ ಮಧ್ಯಾಹ್ನ ಆಗಿಬಿಟ್ಟಿದೆ, ಸ್ವಲ್ಪ ಬ್ಯಾಟಿಂಗ್ ಎಲ್ಲ ಮುಗಿಸಿ ಹೊರಗಡೆ ಒಂದು ಸ್ವಲ್ಪ ಕೆಲಸ ಇದೆ ಇವ್ರು ಶಾಪಿಂಗ್ ಕರ್ಕೊಂಡು ಹೋಗೋಕ್ಕೆ ಮುಂಚೆ, ಆ ಕೆಲಸನೂ ಮುಗಿಸಿ ಹೋಗೋಷ್ಟರಲ್ಲಿ ಸಂಜೆ ಆಗ್ಬೋದು. ಲಡ್ಡೂನ ಕರ್ಕೊಂಡು ಬಂದು ಮತ್ತೆ ಮನೆಗೆ ವಾಪಸ್ ಬಿಟ್ಬಿಡ್ತೀನಿ, ಯಾಕಂದರೆ ಮೂರು ಜನ ಹೋಗ್ಲಿಕ್ಕಾಗಲ್ಲ. ನಾನು ಇವ್ರು ಮಾತ್ರ ಶಾಪಿಂಗ್ ಹೋಗಿ ಶಾಪಿಂಗ್ ಮಾಡಿಕೊಂಡು ಬರ್ತೀವಿ. ಓಕೆ, ಈಗ ಅವ್ರದ್ದು ಶಾಪಿಂಗ್ ಎಲ್ಲ ಏನು ಮಾಡ್ತೀವಿ ಏನು ಎತ್ತ ಅಂತ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಅಂತೂ ಇಂತೂ ಎಲ್ಲ ಕೆಲಸ ಮುಗಿಸಿ ಫೈನಲಿ ಶಶುಗೆ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಅಂಗಡಿಗೆ ಬಂದ್ವಿ. ಸೊ ಅವ್ರು ಫಸ್ಟೇ ಬರ್ತಿದ್ದಂಗೆ ಹೇಳ್ಬಿಟ್ರು, ಮಮ್ಮಿ ಯಾವುದೇ ಕಾರಣಕ್ಕೂ ನಿಮ್ಮ ಶಾಪಿಂಗ್ ಮಾಡಬಾರ್ದು, ಫಸ್ಟು ಕಿಡ್ಸ್ ಸೆಕ್ಷನ್ಗೆ ಹೋಗೋಣ, ಹೋಗಿ ನನಗೇನು ಬಟ್ಟೆ ಸಿಗುತ್ತೋ ಅದನ್ನೆಲ್ಲ ನೋಡಿ ನಂದೆಲ್ಲ ಮುಗಿದ ಮೇಲೆ ಬೇಕಾದರೆ ನೀವು ಟೈಮ್ ಇದ್ದರೆ ಮಾಡಿ, ಇಲ್ಲಾಂದರೆ ಹೋಗಬೇಡಿ ಅಂತ ವಾರ್ನ್ ಮಾಡೇ ಕರ್ಕೊಂಡು ಬಂದಿದ್ದು. ಸರಿ ಮಗನ ಆಜ್ಞೆಯಂತೆ ನಾನು ಮುಂದುವರೆದೆ. ಸೊ ಅಲ್ಲಿ ಹೋಗಿ ಅವ್ರನ್ನ ವಿಚಾರಿಸಿದೆ, ಲೈಕ್ ಇವ್ರ ಏಜು, ಅಂದರೆ ಇವಾಗ ಈ ಚಿಕ್ಕ ಮಕ್ಳಿಗಾದರೆ ಬಟ್ಟೆ ಸಿಕ್ಬಿಡುತ್ತೆ, ದೊಡ್ಡವ್ರಿಗಾದರೂ ಬಟ್ಟೆ ಸಿಗುತ್ತೆ. ಆದರೆ ಶಶು ಏಜ್ ಹೇಗಿದೆ ಅಂದರೆ 15 to 18, ಈ ಮಿಡ್ ಏಜ್ ಅವ್ರಿಗೆ ಬಟ್ಟೆಗಳು ಹುಡ್ಕೋದು ತುಂಬಾ ಕಷ್ಟ. ಸೊ ಹಾಗಾಗಿ ಲಾಸ್ಟ್ ಟೈಮ್ ಗಣೇಶ ಹಬ್ಬಕ್ಕೆ ಕೂಡ ನಾನು ಎಷ್ಟೋ ಅಂಗಡಿಗಳನ್ನ ನೋಡಿದ್ರು, ಅವ್ರಿಗೆ ಸಿಕ್ಕಿದ್ದೇ ಕಮ್ಮಿ. ಒಂದೇ ಒಂದು ಟೀ ಶರ್ಟ್, ಅದು ಈ ಅಂಗಡಿಗೆ ಹೋದಾಗಲೇ ನನಗೂ ಸಿಕ್ಕಿದ್ದು. ಈ ಅಂಗಡಿ ಯಾವುದು ಅಂತ ಕೇಳ್ತಾ ಇದ್ದೀರಾ? ಇದು ರೂಪ್ಸಂಗಮ್ ಅಂತೇಳಿ ಬಗುಲ್ಗುಂಟೆಲಿದೆ. ಆ್ಯಕ್ಚುಲಿ ಇವ್ರದ್ದು ಮೇನ್ ಬ್ರಾಂಚ್ ಬಂದು ಮಲ್ಲೇಶ್ವರಮಲ್ಲಿದೆ, ಅದಾದ ನಂತರ ನಾಗರಬಾವಿಲಿ ಕೂಡ ಇದೆ, ಮತ್ತು ಇವಾಗ ಬಗುಲ್ಗುಂಟೆಲಿ ಕೂಡ ಇದೆ. ಸೊ ಹಾಗಾಗಿ ಬಗುಲ್ಗುಂಟೆ ಬ್ರಾಂಚಿಗೆ ನಾನಿವತ್ತು ಬಂದಿರೋದು. ಸೊ ಅವರು ಕೂಡ ಎಲ್ಲ ತೋರಿಸ್ತಾ ಇದ್ದಾರೆ, ಮೇಡಮ್ ಇದು ನೋಡಿ ಅಂತ. ತುಂಬ ಖುಷಿ ಆಯಿತು, ಯಾಕಂದರೆ ಶಶು ಸೈಜ್ಗೆ ಬಟ್ಟೆ ಸಿಗೋದೇ ಕಷ್ಟ, ಅಂಥದ್ರಲ್ಲಿ ಸಿಕ್ಕಾಪಟ್ಟೆ ವೆರೈಟಿಗಳು ಸಿಕ್ತು. ಈ ಜಾಕೆಟ್ಸ್ ಆಗಲಿ ವಿತ್ ಟೀ ಶರ್ಟ್ ಆಗಲಿ ಈ ಥರ ಸಿಗೋದೇ ತುಂಬ ಕಷ್ಟ. ಅದನ್ನು ನಿಜವಾಗ್ಲೂ ಹುಡುಕ್ದವ್ರಿಗೆ ಅದರ ಅನುಭವ ಏನು ಅಂತ ಅರ್ಥ ಆಗೋದು. ಆಮೇಲೆ ಶಶುನ ಒಪ್ಸೋದು ಕೂಡ ತುಂಬ ಕಷ್ಟ.
ಅಲ್ಟಿಮೇಟ್ಲಿ ಸುಮಾರು ಬಟ್ಟೆಗಳನ್ನ ನೋಡಿದ ನಂತರ ಅವ್ರಿಗೆ ಈ ಜಾಕೆಟ್ ಟೈಪು ಈ ಪುಲ್ಲೋವರ್ ಟೈಪು ತುಂಬ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಿದ್ದ. ಹಾಗೆ ಒಂದೊಂದೇ ಬಟ್ಟೆಗಳನ್ನ ಟ್ರಯಲಾಗಿ ತೋರಿಸ್ತಿದ್ರು. ಈ ಕಾರ್ಡ್ ಸೆಟ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಅವನ ಪರ್ಸ್ನಾಲ್ಟಿಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ದ. ಸೊ ಹಾಗಾಗಿ ಮಮ್ಮಿ ಹೀಗಿದೆ ಹಾಗಿದೆ ಅಂತಿದ್ರು. ನಾನು ಕೂಡ ತುಂಬ ಇಷ್ಟಪಟ್ಟು ಸರಿ ಒಂದೆರಡು ಫೋಟೋಸ್ ಹಾಗಾಗಿ ತೊಗೊಳ್ತಾ ಇರೋಣ. ಯಾಕಂದರೆ ಇದೆಲ್ಲ ಮೆಮೊರೀಸ್ ಅಲ್ವಾ. ತಾಯಿಯಾದವ್ರಿಗೆ ಮಕ್ಕಳನ್ನ ಒಂದು ಬಟ್ಟೆ ಅದು ಇದು ಕೊಡಿಸಿ ಅವ್ರ ಮುಖದಲ್ಲಿ ಕಾಣುವಂಥ ಖುಷಿನ ನೋಡೋದೇ ಒಂದು ದೊಡ್ಡ ಖುಷಿ. ಇದು ಕೂಡ ತುಂಬ ಚೆನ್ನಾಗಿತ್ತು ಡ್ರೆಸ್ ಆ್ಯಕ್ಚುಲಿ. ಆದರೆ ಪಾಪ ಅವರಿಗೆ ಸೈಜ್ ಸ್ವಲ್ಪ ಸೆಟ್ ಆಗಲಿಲ್ಲ, ಸ್ವಲ್ಪ ಅನ್ಕಂಫರ್ಟಬಲ್ ಇತ್ತು, ಟೈಟ್ ಇದೆ ಅಂತ ಹೇಳಿದ್ರು. ಸರಿ ಆಯಿತು ನೆಕ್ಸ್ಟ್ ಟ್ರೈ ಮಾಡಿ ಅಂತ ಹೇಳಿದೆ. ಬಟ್ ಲುಕ್ ವೈಸ್ ತುಂಬ ಚೆನ್ನಾಗಿತ್ತು. ಇವ್ರ ಸೈಜ್ ಸಿಕ್ಕಿದರೆ ತುಂಬ ಖುಷಿ ಆಗ್ತಿತ್ತು. ಅದಕ್ಕೆ ನೆಕ್ಸ್ಟು ಇದು ಕಾರ್ಡ್ ಸೆಟ್ ಹಾಕ್ಕೊಂಡ್ರು. ಇದು ಆ್ಯಕ್ಚುಲಿ ಹಂಗೆ ನೋಡೋಕೆ ಹೋದರೆ ಈ ಥರ ಕಾರ್ಡ್ ಸೆಟ್ಗಳ ಹುಡ್ಕೋದೇ ತುಂಬ ಕಷ್ಟ, ಸಿಗೋದು ಇವ್ರ ಸೈಜಲ್ಲಂತೂ ಇನ್ನೂ ಕಷ್ಟ. ಅದೇನೋ ಶಶು ಅದೃಷ್ಟ ಚೆನ್ನಾಗಿತ್ತು ಅನಿಸುತ್ತೆ. ಹಾಗಾಗಿ ನನಗೂ ತುಂಬ ಇಷ್ಟ ಆಯಿತು. ಕಲರ್ಸ್ ಆಗಿರ್ಬೋದು, ಆಮೇಲೆ ಫ್ಯಾಬ್ರಿಕ್ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿತ್ತು. ಆದರೆ ನೆಕ್ಸ್ಟ್ ಇದು ಕಾರ್ಡ್ರಾಗ್ ಡ್ರೆಸ್ಸಸ್. ಸೊ ಎಲ್ಲ ಟ್ರಯಲ್ ಮಾಡಿದ್ದ ಪ್ರತಿಯೊಂದನ್ನು ನಾನೇ ಫೋಟೋಸ್ ಆಗಿರ್ಬೋದು ಅದೆಲ್ಲ ತೊಗೊಂಡೆ. ಸರಿ ಅವರು ಡ್ರೆಸ್ಸೆಲ್ಲ ಚೇಂಜ್ ಮಾಡ್ಕೊಂಡು ಬರಲಿ ಅನ್ನೋಷ್ಟರಲ್ಲಿ ಲೇಡೀಸ್ ಸೆಕ್ಷನ್ಗೆ ಹೋದೆ. ಸುಮ್ಮನೆ ಜಸ್ಟು ಇಣ್ಕಾಕ್ಬಿಡೋಣ ಯಾವ ರೀತಿ ಇದೆ ಏನು ಎತ್ತ ಅಂತಂದ್ಬಿಟ್ಟು ಒಂದು ರೌಂಡ್ ಹೋಗ್ಬಿಟ್ಟು ಬಂದೆ. ಶಶಾಂಕ್ ಅಷ್ಟರಲ್ಲಾಗಲೇ ಮಮ್ಮಿ ಮಮ್ಮಿ ಅಂತ ಕೂಗ್ತಾಯಿದ್ರು. ಏನು ಮಾಡೋಕ್ಕಾಗುತ್ತೆ, ಮಕ್ಳು ಕೂಗಿದ ತಕ್ಷಣ ನಾನು ಹೊರಡಲೇಬೇಕಲ್ಲ, ಹಾಗಾಗಿ ಹೊರಟು ಬಂದೆ. ನೋಡ್ತಾ ನೋಡ್ತಾ ತುಂಬ ಖುಷಿ ಆಯಿತು. ಮತ್ತು ಸ್ವಲ್ಪ ಮೇಲೋಗಿ ಹಾಗೆ ಇವ್ರಿಗೇನಾದರೂ ಕುರ್ತಾ ಟೈಪ್ ಏನಾದರೂ ನೋಡೋಣ ಬಾಪ್ಪ ಅಂತ ಹೇಳಿದೆ. ಹುಡುಗಿರೆಲ್ಲ ನೋಡಿ ಮಾತಾಡ್ಕೊಂಡು ಖುಷಿ ಖುಷಿಯಾಗಿ ಹೋಗ್ತಾ ಇದ್ದಾರೆ. ವರ್ಕ್ ಮಾಡ್ತಾ ಇರ್ತಾರಲ್ವ, ಅವರಿಗೂ ಸ್ವಲ್ಪ ಬ್ರೇಕ್ ಬೇಕು ಹಾಗಾಗಿ ಅನಿಸುತ್ತೆ. ಸೊ ಇದು ಮೆನ್ ಸೆಕ್ಷನ್ಸು. ಎಷ್ಟೋ ವೆರೈಟಿ ಇದೆ, ಕುರ್ತಾಸ್ ಆಗಿರ್ಬೋದು, ಬ್ಲೇಸಸ್. ನನಗೆ ಇದು ತುಂಬ ಇಷ್ಟ ಆಯಿತು. ಸರಿ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಫಂಕ್ಷನ್ಸ್ ಒಕೇಶನ್ ಇದ್ದರೆ ಶಶುಗೂ ಕೊಡ್ಸೋಣ ಅಂಥೇಳಿ ನಾನು ಕೂಡ ಒಂದು ರೌಂಡ್ ಹೋಗಿ ಬಂದೆ. ತುಂಬ ಸ್ಪೇಷಿಯಸ್ ಆಗಿದೆ, ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಕ್ಯಾಶುಯಲ್ಸು, ಫಾರ್ಮಲ್ಸು, ಎತ್ನಿಕ್ ವೇರು, ಮೆನ್ಸ್ಗಾಗಿರ್ಬೋದು, ಲೇಡೀಸ್ಗಾಗಿರ್ಬೋದು ಅಥವಾ ಕಿಡ್ಸ್ಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಒಂದೊಂದು ಸೆಕ್ಷನ್ ಇದೆ. ಸೊ ತುಂಬ ಕಂಫರ್ಟಬಲ್ಲಾಗಿ ನಾವು ಇಲ್ಲಿ ಶಾಪಿಂಗ್ ಮಾಡ್ಬೋದು. ಮತ್ತು ರೇಂಜ್ ಕೂಡ ತುಂಬ ಏನು ಹೇಳ್ತಾರೆ, ನಮಗೆ ಯಾವ ರೀತಿ ಕಂಫರ್ಟಬಲ್ ರೀಸನಬಲ್ ಪ್ರೈಸಸ್ ಬೇಕನ್ಸುತ್ತೋ ಅದೇ ರೀತಿ ಇದೆ. ನಂಗೆ ನೋಡೋಕೆ ಹೋದರೆ ನನ್ನ ಇಬ್ಬರು ಮಕ್ಕಳು ಕೂಡ ಚಿಕ್ಕ ವಯಸ್ಸಿಂದನೂ ಕೂಡ ನಾನು ಇಲ್ಲೇ ಬಟ್ಟೆ ತೊಗೊಳ್ಳೋದು. ಕೊನೆಗೂ ಕೆಳಗಡೆ ಬಂದೆ, ಅಷ್ಟು ಬಟ್ಟೆ ಪ್ಯಾಕ್ ಮಾಡಿ ಕೆಳಗೆ ತನ್ನಿ ಅಂತ ಹೇಳಿದೆ. ಈ ಡಾಲ್ ನೋಡಿ ತುಂಬ ಕ್ಯೂಟ್ ಅನಿಸ್ತು. ಸೊ ಹಾಗಾಗಿ ಡಾಲ್ನ ಒಂದು ಸ್ವಲ್ಪ ಮುದ್ದಿಸಿ ಮಾತಾಡಿಸಿ ಹಾಗೆ ಕೆಳಗಡೆ ಬಂದು ಸರಿ ಹೊರಡೋಣ ಅಂದ್ಕೊಂಡು ಬಿಲ್ಲಿಂಗ್ ಕೌಂಟ್ರ್ ಹತ್ರ ಬಂದು ಅಮೌಂಟೆಲ್ಲ ಎಣಿಸಿ ಅವ್ರಿಗೆ ಕೊಡೋಣ, ಶಶಾಂಕ್ದು ಪೇ ಮಾಡಬೇಕಲ್ಲ ಅಂಥೇಳಿ. ಹಾಗೆ ಪೇ ಮಾಡ್ತಾ ಮಾಡ್ತಾ ಶಶು ಏನೋ ಕೂಗಿದ್ರು ಅಂಥೇಳಿ ಹಿಂದೆ ತಿರುಗಿ ನೋಡಿದೆ. ನೋಡಿ ಇಷ್ಟು ದುಡ್ಡು ಆಯ್ತಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಕೂಗಿದ್ರಲ್ಲ ಅಂಥೇಳಿ ಆ ಕಡೆ ಹೋದವಳು ಏನು ಮಾಡಿದೆ, ಸರಿ ಶಶು ಒಂದೇ ಒಂದು ನಿಮಿಷ ಇರಪ್ಪ ಅಂಥೇಳಿ ಈ ಸ್ಯಾರಿ ಸೆಕ್ಷನ್ಗೆ ಬಂದೆ. ಬಂದು ನೋಡಿದಾಗ ಈ ಸೀರೆ ಅಲ್ಲಿಟ್ಟಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಫ್ರೆಂಡ್ಸ್, ಏನಿದು ಸೀರೆನೇ ಉಟ್ಕೊಂಡ್ಬಿಟ್ಟೆ ಅಂದ್ಕೊಳ್ತಾ ಇದ್ದೀರಾ? ನೀವೇ ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನನಗಂತೂ ಮನೆಗೆ ಹೋಗಿ ಈ ಥರ ಉಟ್ಕೊಳ್ಬೇಕು ಅಂತ ಆಸೆ ಇತ್ತು. ಬಟ್ ಏನು ಮಾಡೋದು, ರೆಸಿಸ್ಟ್ ಮಾಡೋಕ್ಕಾಗಲೇ ಇಲ್ಲ. ಕೊನೆಗೂ ಸೀರೆ ಉಟ್ಕೊಂಡು ತೋರಿಸ್ತಾ ಇದ್ದೀನಿ. ನಿಮಗೂ ಇಷ್ಟ ಆದರೆ ಮಿಸ್ ಮಾಡದೆ ರೂಪ್ ಸಂಗಮಲ್ಲಿರೋ ಅಂಥ ಲೇಡೀಸ್ ಸೆಕ್ಷನ್ಗೆ ಬನ್ನಿ. ಸ್ಯಾರೀಸ್ ನೋಡಿ, ಕಿಡ್ಸ್ ಸೆಕ್ಷನ್ಗೆ ಹೋಗಿ ಮಕ್ಕಳು ಬಟ್ಟೆ ನೋಡಿ, ಹಾಗೆ ಮೆನ್ಸ್ ವೇರ್ಗೆ ಹೋಗಿ ಮೆನ್ಸ್ ಕಲೆಕ್ಷನ್ ನೋಡಿ. ಸೊ ಆಲ್ 3 ಟುಗೆದರ್ ಇನ್ ರೂಪ್ ಸಂಗಮ್ ಔಟ್ಲೆಟ್. ಇದು ಇನ್ನೊಂದು ಸೀರೆಯಲ್ಲಿ ಕಾಣಿಸ್ತಿದ್ದೀನಿ ಅಂತನಾ? ಸೀರೆ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಅದರಲ್ಲೂ ಒಂದು ಸೀರೆ ತೊಗೊಂಡೆ. ಈ ಸೀರೆ ನೋಡ್ತಾ 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 ಇದ್ರ ಮೇಲೂ ಆಸೆ ಆಯಿತು. ನೋಡಿ, ಇದು ಮೆಂತ್ಯ ಕಲರು. ಮೆಂತ್ಯ ಕಲರ್ಗೆ ಮೆಜಂತಾ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದೆಲ್ಲ ತುಂಬ ರೇರ್ ಕಾಂಬಿನೇಷನ್ಸ್ ಅಲ್ವಾ? ನೆಕ್ಸ್ಟ್ ಟೈಮ್ ನಾವೇ ಹುಡ್ಕೋಕೆ ಹೋದ್ರೆ ಈ ಕಾಂಬಿನೇಷನ್ ಸಿಗಲ್ಲ. ಸೊ ಹಾಗಾಗಿ ಬಿಡಬಾರ್ದು ಅಂತೇಳಿ ಈ ಸೀರೆನೂ ಸೆಲೆಕ್ಟ್ ಮಾಡಿದೆ. ಹೇಗೆ ಕಾಣಿಸ್ತಿದ್ದೀನಿ? ಸೀರೆ ನೋಡೋ ರೆಪ್ದಲ್ಲಿ ಒಂದು ಚಿಕ್ಕ ಶಾರ್ಟ್ ವಿಡಿಯೋ ಕೂಡ ತೊಗೊಂಡ್ಬಿಟ್ಟೆ, ಶಾರ್ಟ್ಸ್ಗಾಗುತ್ತೆ ಅಂಥೇಳಿ. ಅಂತೂ ಇಂತೂ ಟೈಮ್ ಆಗೇ ಹೋಯಿತು. ಸೊ ಬಿಲ್ಲೆಲ್ಲ ಮುಗಿಸಿ ನಾನು ಹೊರಗಡೆ ಹೊರಟು ಬಂದೆ.
ಆವಾಗ ಹೊರಗಡೆ ಬಂದು ನೋಡ್ತೀನಿ, ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ. ಹೊರಗಡೆ ಲೈಟಿಂಗ್ ಆಗಿರ್ಬೋದು, ತುಂಬ ಸ್ಪೇಷಿಯಸ್ ಆಗಿರ್ಬೋದು. ನನ್ನ ದಿನ ಕೂಡ ತುಂಬ ಚೆನ್ನಾಗಿ ಕಳೀತು, ತುಂಬಾ ಖುಷಿಯಾಯಿತು. ಎಸ್, ಐ ವಾಸ್ ವೆರಿ ಮಚ್ ಸ್ಯಾಟಿಸ್ಫೈಡ್ ಶಾಪಿಂಗ್ ಇಯರ್. ನೀವು ಕೂಡ ಒಮ್ಮೆ ವಿಸಿಟ್ ಮಾಡಿ ನೋಡಿ, ಮತ್ತು ನಿಮ್ಮ ಒಪಿನಿಯನ್ ಏನು ಅಂತೇಳಿ. ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ಅಲ್ಲಿ ವಿಸಿಟ್ ಮಾಡಿದರೆ ನನಗೂ ತಿಳಿಸಿ. ಸೊ ಇದಾಗಿತ್ತು ಈ ದಿನದ ನನ್ನ ಪುಟ್ಟ ವ್ಲಾಗ್. ಎಲ್ಲರೂ ದಯವಿಟ್ಟು ನನಗೆ ಇದೇ ರೀತಿ ಎನ್ಕರೇಜ್ ಮಾಡ್ತಾಯಿರಿ. ಇಂತಿ ನಿಮ್ಮ ಪ್ರೀತಿಯ ದಿವ್ಯಾ.